ಬೇರುಗುಳ್ಳೆಗೆ ಮನೆ ಮದ್ದು ರಾಗಿ ಹಸಿಟ್ಟು. ಸೊ ಈ ರಾಗಿ ಹಸಿಟ್ಟು ಯೂಸ್ ಮಾಡಿಕೊಂಡು ಬೇರುಗುಳ್ಳೆನ ತುಂಬ ಬೇಗ ಕಮ್ಮಿ ಮಾಡ್ಕೋಬೋದು. ಒಂದು ಬೌಲ್ಗೆ 2 ಸ್ಪೂನಷ್ಟು ರಾಗಿ ಹಸಿಟ್ಟನ್ನ ಹಾಕೊಬೇಕಾಗುತ್ತೆ. ಅದೇ ಟೇಬಲ್ ಸ್ಪೂನಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ನಾವು ರಾಗಿ ಹಸಿಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅರಿಶಿನ ಎಂತಕ್ಕೆ ಹಾಕ್ತೀವಿ ಅಂತ ಹೇಳಿದ್ರೆ ಆಂಟಿಬಯೋಟಿಕ್ ಆಗಿ ಒಂದು ವರ್ಕ್ ಮಾಡುತ್ತೆ. ಇನ್ನೊಂದು ಬಂದು ಸ್ಪ್ರೆಡ್ ಆಗಲಿಕ್ಕೆ ಬಿಡೋದಿಲ್ಲ. ಯಾವುದೇ ರ್ಯಾಷಸ್ ಆಗಿರ್ಬೋದು ಅಥವಾ ಅಲರ್ಜೀಸ್ ಆಗಿರ್ಬೋದು ಸ್ಪ್ರೆಡ್ ಆಗಲಿಕ್ಕೆ ಬಿಡೋದಿಲ್ಲ. ಹಾಗಾಗಿ ಅರಿಶಿನ ಯೂಸ್ ಮಾಡ್ತೀವಿ. ಅದಕ್ಕೆ ಬೇಕಾದಷ್ಟು ನೀರು, ಅಂದರೆ ಒಂದು ಪೇಸ್ಟ್ ಥರ ಕನ್ಸಿಡರ್ ಆಗಬೇಕು. ಆದಷ್ಟು ಸ್ವಲ್ಪ ಗಟ್ಟಿಗೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಗಟ್ಟಿಗೆ ಮಿಕ್ಸ್ ಮಾಡಿದ್ರೆ ಅದೊಂದು ಸ್ಕ್ರಬ್ಬು ಪ್ಯಾಕ್ ಆಗಿ ನಮಗೆ ಕ್ರಿಯೇಟ್ ಆಗುತ್ತೆ. ಸೊ ಆ ಒಂದು ಸ್ಕ್ರಬ್ಬು ಪ್ಯಾಕ್ನ ತುಂಬ ತೆಳು ಮಾಡ್ಕೊಬೇಡಿ, ಆದಷ್ಟು ಗಟ್ಟಿಗೆ ಇರಲಿ. ಅದು ಸ್ಕ್ರಬ್ ಥರ ಕನ್ಸಿಡರ್ ಆದರೆ ನಮಗೆ ಸೊ ಅದು ಮಸಾಜ್ ಮಾಡಲಿಕ್ಕಾಗಿರ್ಬೋದು ಅಥವಾ ಸ್ಕ್ರಬ್ ಮಾಡಲಿಕ್ಕಾಗಿರ್ಬೋದು ತುಂಬ ಯೂಸ್ಫುಲ್ ಆಗುತ್ತೆ. ಓಕೆ, ಸೊ ಈಗ ನಾನೇನು ನೀವು ನೋಡ್ತಾ ಇದ್ದೀರಲ್ಲ ಆ ರೀತಿ ಒಂದು ಕನ್ಸಿಡರಲ್ಲಿ ಆ ಪೇಸ್ಟ್ ಕ್ರಿಯೇಟ್ ಆಗಬೇಕು. ಸೊ ಇದನ್ನು ನೀಟಾಗಿ ನಮ್ಮ ಬಾಡಿಗಾಗಿರ್ಬೋದು ಅಥವಾ ಎಲ್ಲಿ ರ್ಯಾಷಸ್ ಆಗಿದೆ ಅಲ್ಲಿಗೆಲ್ಲ ನಾವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ತುಂಬ ಬೇಗ ಕಮ್ಮಿ ಆಗುತ್ತೆ. ಸೊ ಈಗ ನನ್ನ ಮಗಳಿಗೆ ತುಂಬ ರ್ಯಾಷಸ್ ಆಗಿತ್ತು, ಬೇರುಗುಳ್ಳೆ ಕತ್ತತ್ರ ಎಲ್ಲ ಕತ್ತಿನ ಸುತ್ತ ಅವಳಿಗೆ ಬೇರುಗುಳ್ಳೆ ಆಗಿತ್ತು. ಸೊ ಅವಳು ತುಂಬಾ ಅದು ಸ್ಪ್ರೆಡ್ ಆಗ್ತಾನೆ ಹೋಗ್ತಾ ಇತ್ತು. ಅವಳು ತುಂಬ ಗುಳ್ಳೆಗಳು ಜಾಸ್ತಿ ಆಗಿರೋದ್ರಿಂದ ಅವಳಿಗೆ ತುಂಬ ಅದು ರ್ಯಾಷಸ್ ಆಗ್ತಾ ಹೋಗ್ತಾನೆ ಇತ್ತು. ನಾನು ತುಂಬ ಸ್ಕಿನ್ ಕೇರ್ ಕ್ರೀಮ್ನ ಯೂಸ್ ಮಾಡಿದೆ, ಕಮ್ಮಿ ಆಗಲಿಲ್ಲ. ಜೊತೆಗೆ ಪೌಡರ್ಸ್ನು ಕೂಡ ಯೂಸ್ ಮಾಡಿದೆ, ಅದಕ್ಕೂ ಕೂಡ ಕಮ್ಮಿ ಆಗಲಿಲ್ಲ. ಸೊ ಫೈನಲಿ ಈ ರಾಗಿ ಹಸಿಟ್ಟು ಮತ್ತು ಅರಿಶಿನ ಎರಡೂ ಕೂಡ ವಾಟ್ರಲ್ಲಿ ಮಿಕ್ಸ್ ಮಾಡಿ ಜಸ್ಟ್ 5 ಮಿನಿಟ್ಸ್ ನೀಟಾಗಿ ಸ್ಕ್ರಬ್ ಮಾಡಾದಮೇಲೆ ಅದನ್ನು 10 ಮಿನಿಟ್ಸ್ ಡ್ರೈ ಆಗಲಿಕ್ಕೆ ಬಿಡಬೇಕು. 10 ಮಿನಿಟ್ಸ್ ಡ್ರೈ ಆದಮೇಲೆ ನೀಟಾಗಿ ವಾಶ್ ಮಾಡಿದರೆ ಒಂದೇ ದಿನಕ್ಕೆ ನಿಮಗೆ ರಿಸಲ್ಟ್ ಬರುತ್ತೆ. ಜಸ್ಟ್ 3 ಡೇಸ್ ಅಪ್ಲೈ ಮಾಡಿ, ಬೇಗ ಎಲ್ಲ ಕ್ಯೂರ್ ಆಗೋಗುತ್ತೆ. ಥ್ಯಾಂಕ್ ಯು.